ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ಲೂಕ 12ನೇ ಅಧ್ಯಾಯ 32ನೇ ವಚನ. ದೇವರ ನಾಮ ಸ್ತೋತ್ರ. ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ದೇವರ ನಾಮ ಸ್ತೋತ್ರವಾಗಲಿ. ದೇವರು ಯಾವಾಗ ನಾವು ಸ್ವಲ್ಪ ಜನ ಅನ್ಕೋತೀವೋ, ಸಭೆಯಲ್ಲಾಗಲಿ ಎಲ್ಲೇ ಆಗಲಿ, ಅದಕ್ಕೋಸ್ಕರ ದೇವರು ಹೇಳಿದರೆ ಚಿಕ್ಕ ಹಿಂಡೆ ಹೆದರಬೇಡ. ದೇವರು ನಮಗೆ ಸ್ತೋತ್ರವಾಗಲಿ. ಆ ರಾಜ್ಯವನ್ನು ನಮಗೆ ದಯಪಾಲಿಸುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಯಾಕಂತಂದರೆ ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳಿದಾಗೆ ನಾವು ಏನು ಮಾಡಬೇಕು, ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾಕಂತಂದರೆ ಆಲಯದಲ್ಲಿ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ, ಸ್ವಲ್ಪ ಜನ ಇದ್ರೆ ವೇದನೆ ಕೊಡ್ತಾರೆ, ಸ್ವಲ್ಪ ಜನ ಇದ್ರೆ ಒಂಥರ ಬೇಜಾರಾಗ್ಬಿಡ್ತಾರೆ. ಅದಕ್ಕೋಸ್ಕರ ದೇವರು ಹೇಳಿದ್ರು ಚಿಕ್ಕ ಹಿಂಡೆ ಹೆದರಬೇಡ. ಅದಕ್ಕೋಸ್ಕರ ದೇವರು ಆ ರಾಜ್ಯವನ್ನೇ ಆಳುವಂಥ ಶಕ್ತಿ ದೇವರು ನಮಗೆ ಕೊಡುವಂತರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರ. ಯಾಕಂತಂದ್ರೆ ಚಿಕ್ಕದ್ರಿಂದ ದೊಡ್ಡದಾಯ್ತದೆ. ದೇವರು ನಮಗೆ ಸ್ತೋತ್ರ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಈ ದಿನಗಳಲ್ಲಿ ಯಾರು ಕಳವಳ ಪಡದೆ, ಯಾರು ಹೆದರದೆ, ಚಿಕ್ಕ ಹಿಂಡೆ ಹೆದರಿದ್ರೆ ನಾವೇನ್ ಮಾಡಬೇಕು, ಸಾವಿರಾರು ಜನ ಹಾರಾಡ್ತಿರೋದು ನಾವು ಮುಂದಿನ ಕಾರ್ಯಗಳು ಮಾಡಬೇಕು ಯೇಸುವಿನ ನಾಮದಲ್ಲಿ. ಯಾಕಂತಂದ್ರೆ ದೇವ್ರ ಮೇಲೆ ಭಾರ ಹಾಕಬೇಕು. ದೇವ್ರ ಮೇಲೆ ನಂಬಿಕೆ ಇಟ್ಟರೆ ನಮ್ಮೆಲ್ಲಾ ಕೆಲಸ ಕಾರ್ಯಗಳು ದೇವರೇ ನಡೆಸ್ಕೊಡ್ತಾರೆ. ದೇವರು ನಮ್ಮ ಸ್ತೋತ್ರವಾಗಿ. ಅದಕ್ಕೋಸ್ಕರ ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳಿದರೆ, ಅದಕ್ಕಾಗಿ ನಾವು ಎಲ್ಲಿ ಎಂಥ ಸಭೆ ಇದ್ರು, ಚಿಕ್ಕ ಸಭೆ ಆಗಲಿ ದೊಡ್ಡ ಸಭೆ ಆಗಲಿ, ಅನೇಕ ಆತ್ಮಗಳಿಗೋಸ್ಕರ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವಂತೆ, ಸಭೆಯಲ್ಲಿ ಆತ್ಮಗಳು ಬರುವಂತೆ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೇ ತಂದೆಯ ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆಯಿಂದ ನಡೆಸುವುದೇವ ಅನೇಕ ಸಭೆಗಳಲ್ಲಿ ಕರ್ತನೆಪ್ಪ, ಅನೇಕ ವೇಳೆಯಲ್ಲಿ ಕರ್ತನೆಪ್ಪ, ವೇದನೆ ಪಡುವಂತ ಎಲ್ಲ ಕರ್ತನೆ ಸಭೆಯಲ್ಲಿ ಕರ್ತನೆಪ್ಪ, ಅನೇಕ ಆತ್ಮಗಳು ಬರುವಂತೆ ಸಹಾಯ ಮಾಡು ಕರ್ತನೆ. ನಿನಗೆ ಸ್ತೋತ್ರಪ್ಪ. ಅನೇಕ ಸಭೆ ಇದ್ರೆ ಕರ್ತನೆಪ್ಪ, ಜನ ಇದ್ರೆ ಸಭೆ ಇಲ್ಲ ಕರ್ತನೆ. ನಿನಗೆ ಸ್ತೋತ್ರಪ್ಪ. ಪ್ರತಿಯೊಂದು ಸಭೆಯಲ್ಲಿ ಕರ್ತನೆಪ್ಪ, ನೀನೇ ಹೇಳಿದಿ ಕರ್ತನೆ, ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳಿದ್ದೀವ. ನಿನ್ನ ಕೃಪೆಯಂತೆ ನಡೆಸು ದೇವ. ಮನುಷ್ಯರದೇನಿಲ್ಲ ಕರ್ತನೆ, ಮನುಷ್ಯರು ಮಾಡೋದು ಕರ್ತನೆ ಅಪ್ಪ. ಮನುಷ್ಯರಿಗೆ ಮೆಚ್ಚಿಸೋ ಕೆಲಸ ಯಾವುದು ಮಾಡದೆ ಕರ್ತನೆ, ನಿನಗೆ ಮೆಚ್ಚಿಸುವಂತ ಕೆಲಸ ಮಾಡುವಂತೆ ಪ್ರತಿಯೊಂದು ಮಕ್ಕಳಿಗೆ ಅಪ್ಪ, ಎಲ್ಲ ಸೇವಕರಿಗೆ, ಎಲ್ಲ ಕರ್ತನೆ ವಿಶ್ವಾಸಿಗಳು, ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು. ಎಲ್ಲ ತಲೆ ಕರ್ತನೆಪ್ಪ. ಅನೇಕ ಆತ್ಮಗಳು ತುಂಬಿದ್ರು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ಅನೇಕ ಆತ್ಮಗಳು ರಕ್ಷಣೆ ಹೊಂದಬೇಕು, ಅನೇಕ ಆತ್ಮಗಳು ನಷ್ಟಪಡಬಾರ್ದು ದೇವ. ನಿನಗೆ ಸ್ತೋತ್ರ. ಒಂದು ಆತ್ಮನು ಕರ್ತನೆಪ್ಪ ಈ ಲೋಕದಲ್ಲಿ ನಶಿಸಿ ಹೋಗ್ಬಾರ್ದು ದೇವ. ನಿನಗೆ ಸ್ತೋತ್ರ. ಎಲ್ಲರೂ ನಿತ್ಯ ಜೀವಕ್ಕಾಗಿ ಬರುವಂತೆ ಎಲ್ಲಾ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟು ದೇವ. ನಿನಗೆ ಸ್ತೋತ್ರ ಕರ್ತನೆ. ನೀನು ತಿಳಿಯದೆ ಒಬ್ಬರು ಇರಬಾರ್ದು ಕರ್ತನೆ. ಎಲ್ಲರೂ ದೇವರ ರಾಜ್ಯಕ್ಕಾಗಿ ಬರಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ.